ಆತ ದುಶ್ಚಟಗಳ ದಾಸನಾಗಿದ್ದ. ಹೆಣ್ಣು ಹೆಂಡದ ಸಹವಾಸಕ್ಕೆ ಬಿದ್ದವ ಅಜ್ಜಿಯ ಬಂಗಾರದ ಮೇಲೆ ಕಣ್ಣಿಟ್ಟಿದ್ದ. ಹೊತ್ತಲ್ಲದ ಹೊತ್ತಲ್ಲಿ ಬಂದು ವೃದ್ಧೆಯನ್ನ ಕೊಂದವನ ಪಾಲಿಗೆ ಒಂದು ಹನಿ ರಕ್ತವೇ ಕಂಟಕವಾಗಿದೆ. ಈ ವ್ಯಕ್ತಿ ಆ ಮನೆಗೆ ಹೋಗಿ ಅಜ್ಜಿನೂ ಸಾಯಿಸಿ ಸ್ಟ್ರಾಂಗ್ಯುಲೇಟ್ ಮಾಡಿದ್ದಾನೆ. ಹಂತಕ ಎಷ್ಟೇ ಇಂಟೆಲಿಜೆಂಟ್ ಆಗಿದ್ರೂ ಒಂದಲ್ಲ ಒಂದು ಎವಿಡೆನ್ಸ್ ಅನ್ನ ಬಿಟ್ಟು ಹೋಗಿರ್ತಾನೆ. ತಾನೆಷ್ಟೇ ಕಿಲಾಡಿಯಾಗಿದ್ರೂ ತನಗರಿವಿಲ್ಲದಂತೆ ಸಣ್ಣ ಎಡವಟ್ಟು ಮಾಡಿರ್ತಾನೆ. ಹೀಗಾಗಿಯೇ ಕಳ್ಳಕಾಕರು ಚಾಪೆ ಕೆಳಗೆ ನುಸುಳಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ನುಸುಳೋದು, ಸಣ್ಣ ಸುಳಿವನ್ನೇ ಹಿಡಿದು ಹಂತಕರ ಹೆಡೆಮುರಿ ಕಟ್ಟೋದು. ತುಮಕೂರಲ್ಲೂ ಇಂಥದ್ದೇ ಥ್ರಿಲ್ಲರ್ ಕ್ರೈಮ್ ಸ್ಟೋರಿಯೊಂದು ನಡೆದಿದೆ. ಹೆಣ್ಣು ಹೆಂಡದ ಚಟಕ್ಕೆ ಬಿದ್ದವ ಅಜ್ಜಿಯನ್ನೇ ಕೊಂದು ಮುಗಿಸಿದ್ದಾನೆ. ಕೊನೆಗೆ ಯಾರೊಬ್ಬರಿಗೂ ಗೊತ್ತಾಗದಂತೆ ಇಡೀ ಕ್ರೈಮ್ ಸೀನನ್ನೇ ಬದಲಿಸಿ ಹೋಗಿದ್ದ. ಒಂಟಿ ಅಜ್ಜಿಯ ಕೊಲೆ, ಖಾಕಿ ಬೀಸಿದ್ರು ಬಲೆ. ಅಜ್ಜಿಯ ಸಾವಿನ ಹಿಂದಿತ್ತು ಮೊಮ್ಮಗನ ಕರಾಳ ಚರಿತ್ರೆ. ಈ ಫೋಟೋದಲ್ಲಿರೋ ವೃದ್ಧೆ ಹೆಸರು ಪುಟ್ಟಿರಮ್ಮ ಅಂತ. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ದೊಡ್ಡಬಾಣಗೆರೆಯ ನಿವಾಸಿ. ಮಕ್ಕಳು ಮರಿಯಿಂದ ದೂರವಾಗಿದ್ದ ಈ ತಾಯಿ ಒಬ್ಬಂಟಿಯಾಗಿ ಜೀವನ ನಡೆಸ್ತಿದ್ರು. ಮೊನ್ನೆ ಅಂದ್ರೆ ಅಕ್ಟೋಬರ್ 21ರವರೆಗೂ ಚೆನ್ನಾಗಿಯೇ ಇದ್ರು. ವಯಸ್ಸಾದ್ರೂ ಕೂಡ ಎಲ್ಲಾ ಕೆಲಸವನ್ನ ತಾವೇ ಮಾಡ್ಕೊಳ್ತಿದ್ರು. ಆದ್ರೆ 4 ದಿನದ ಹಿಂದೆ ಕಣ್ಮುಚ್ಚುತ್ತಿದ್ದಂತೆ ಊರೋರೆಲ್ಲ ವಯೋಸಹಜ ಕಾಯಿಲೆಯಿಂದ ಸಾವನ್ನಪ್ಪಿರಬೇಕು ಅನ್ಕೊಂಡಿದ್ರು. ಸ್ಥಳಕ್ಕೆ ಬಂದ ಪೊಲೀಸರು ಕೂಡ UDR ದಾಖಲಿಸೋದಕ್ಕೆ ಮುಂದಾಗಿದ್ರು. ಯಾಕಂದ್ರೆ ಅಜ್ಜಿ ಮನೆಯ ಇಡೀ ಚಿತ್ರಣ ನೋಡಿದಾಗ ಸಣ್ಣದೊಂದು ಅನುಮಾನವೂ ಬಂದಿರಲಿಲ್ಲ. ಮೊದಲು ಪೊಲೀಸರಿಗೂ ಅಜ್ಜಿ ಸಾವಿನ ಬಗ್ಗೆ ಅನುಮಾನ ಬಂದಿರಲಿಲ್ಲ. ಆದ್ರೆ ಅಜ್ಜಿ ಮೃತದೇಹದಲ್ಲಿದ್ದ ಅದೊಂದು ಹನಿ ರಕ್ತ ಇಡೀ ಪ್ರಕರಣದ ದಿಕ್ಕನ್ನೇ ಬದಲಿಸಿತ್ತು. UDR ಕೇಸ್ ದಾಖಲಿಸೋದಕ್ಕೆ ಮುಂದಾಗಿದ್ದ ಪೊಲೀಸರಿಗೆ ಅಜ್ಜಿಯ ಕಿವಿಯಲ್ಲಿದ್ದ ರಕ್ತದ ಹನಿ ಬೇರೆಯದ್ದೇ ಕಥೆ ಹೇಳುತ್ತಿತ್ತು. ಯಾಕಂದ್ರೆ ಸಾಮಾನ್ಯವಾಗಿ ಯಾರನ್ನೇ ಉಸಿರುಗಟ್ಟಿಸಿ ಸಾಯಿಸಿದ್ರೂ ಮೃತರ ಕಿವಿ, ಬಾಯಿ ಅಥವಾ ಮೂಗಿನಲ್ಲಿ ರಕ್ತ ಬಂದಿರುತ್ತೆ. ಹೀಗಾಗಿಯೇ ಈ ಜಾಗದಲ್ಲಿ ರಕ್ತ ಕಂಡ್ರೆ ಯಾರದ್ದೋ ಕೈವಾಡವಿದೆ ಅನ್ನೋ ಅನುಮಾನಕ್ಕೆ ಬಂದು ಬಿಡ್ತಾರೆ. ಇದೇ ಅನುಮಾನ ಪೊಲೀಸರಿಗೂ ಶುರುವಾಗಿತ್ತು. ಆದ್ರೆ ಕೊಂದವರು ಯಾರು, ಕೊಂದಿದ್ಯಾಕೆ ಅನ್ನೋದು ಮಾತ್ರ ಅವತ್ತು ಗೊತ್ತಾಗಿರಲಿಲ್ಲ. ವೇಶ್ಯೆಯರ ಸಹವಾಸ, ಕಾಮದ ಮದವೇರಿದ್ದ ಶ್ರೀಧರ. ಅಜ್ಜಿಯ ಬಂಗಾರದ ಮೇಲೆ ಕಣ್ಣು, ಕಟ್ಟೇ ಬಿಟ್ಟ ಚಟ್ಟ. ಇವನೇ ನೋಡಿ ಈ ಸ್ಟೋರಿಯ ಖಳನಾಯಕ, ಅಜ್ಜಿ ಪಾಲಿನ ನರಹಂತಕ. ಒಬ್ಬಂಟಿಯಾಗಿದ್ದ ಈ ಅಜ್ಜಿ ಪಾಲಿಗೆ ಈ ಶ್ರೀಧರ ಮೊಮ್ಮಗನಂತಿದ್ದ. ಈತನ ಮನೆ ಕೂಡ ಅಜ್ಜಿ ಮನೆಯ ಪಕ್ಕದಲ್ಲೇ ಇತ್ತು. ಹೀಗಾಗಿ ಇದೇ ಅಜ್ಜಿ ಕೈತುತ್ತು ಕೊಟ್ಟು ಸಾಕಿತ್ತು. ಅಜ್ಜಿ ಸಾವನ್ನಪ್ಪಿದ ದಿನ ಈ ಶ್ರೀಧರ ಊರಲ್ಲಿರಲಿಲ್ಲ, ಯಾರ ಸಂಪರ್ಕಕ್ಕೂ ಸಿಕ್ಕಿರಲಿಲ್ಲ. ಹೀಗಾಗಿ ಪೊಲೀಸರಿಗೆ ಈತನ ಮೇಲೆಯೇ ಮೊದಲು ಅನುಮಾನ ಶುರುವಾಗಿತ್ತು. ಈತನಿಗೆ ಬಲೆ ಬೀಸಿದ ಪೊಲೀಸರು ಶ್ರೀಧರನ ತಾಯಿ ಕೈಯಲ್ಲಿ ಕಾಲ್ ಮಾಡಿಸಿ ಹಂತಕನನ್ನ ಟ್ರ್ಯಾಪ್ ಮಾಡಿದ್ದಾರೆ. ಎತ್ತಾಕೊಂಡು ಬಂದು ತಮ್ಮ ಸ್ಟೈಲ್ನಲ್ಲಿ ವರ್ಕೌಟ್ ಮಾಡುತ್ತಿದ್ದಂತೆ ಅಸಲಿ ಸತ್ಯ ಕಕ್ಕಿದ್ದಾನೆ. ಶ್ರೀಧರ್ ಸನ್ ಆಫ್ ಈರಣ್ಣ ಪಕ್ಕ ಮನೆಯಲ್ಲೇ ಇರುವವರು. ಇವರಿಗೆ ಮೃತರಿಗೆ ಸಂಬಂಧಿಕರು ಆಗಿರುವ ಅಂತವನು ಮನೆಯಲ್ಲಿ ಇಲ್ಲ ಅನ್ನೋಂಥ ವಿಚಾರ ನಮಗೆ ಕಂಡು ಬರುತ್ತೆ. ಮತ್ತೆ ಅವ್ರ ಕ್ಯಾಮ್ರಾದಲ್ಲಿನೂ ಅವರು ಕಾಣಿಸ್ಕೊಂಡಿರ್ತಾರೆ ಆ ಘಟನೆ ನಡೆದಿರುವ ಸಮಯದಲ್ಲಿ. ಸೊ ಅಂಡ್ ಅಜ್ಜಿ ಮೇಡೆ ಒಂದು ಸರಾನು ಸಹ ಅಲ್ಲಿ ಇದ್ದಿರುವುದಿಲ್ಲ. ಸೊ ಇಂಥ ಕ್ಲೂಸ್ ಮೇಲೆ ನಮಗೆ ಡೌಟ್ ಇತ್ತು. ಪ್ರಾಯದ ವಯಸ್ಸಿನ ಶ್ರೀಧರನಿಗೆ ಮೈತುಂಬ ಚಟಗಳಿದ್ವು. ಅದರಲ್ಲೂ ಕಾಮದ ಮದವೇರಿ ನಿಂತಿದ್ದ. ಕಂಡ ಹೆಣ್ಣುಮಕ್ಕಳ ಸಹವಾಸ ಬೆಳೆಸ್ಕೊಂಡಿದ್ದವ ವೇಶ್ಯೆಯರ ದಾಸನಾಗಿದ್ದ. ಹೀಗಾಗಿ 4 ರೂಪಾಯಿ ಸಿಕ್ಕರೆ ಸಾಕು ತನ್ನ ಕಾಮದ ತೀಟೆ ತೀರಿಸಿಕೊಳ್ಳುವುದಕ್ಕೆ ನೋಡುತ್ತಿದ್ದ. ಇಂಥ ಹೊತ್ತಲ್ಲೇ ಅಜ್ಜಿಯ ಬಂಗಾರದ ಮೇಲೆ ಕಣ್ಣು ಬಿದ್ದಿದೆ. ಕೇಳಿದ್ರೆ ಕೊಡಲ್ಲ ಅನ್ನೋದು ಗೊತ್ತಾಗ್ತಿದ್ದಂತೆ ಅಜ್ಜಿಯನ್ನ ಕೊಂದು ಅಜ್ಜಿಯ ಕೊರಳಲ್ಲಿದ್ದ 55 ಗ್ರಾಂ ಚಿನ್ನದ ಸರವನ್ನ ಎತ್ಕೊಂಡು ಹೋಗಿದ್ದ. ನಂತರ ಬಂಗಾರವನ್ನ ಅಡವಿಟ್ಟು ಫುಲ್ ಮಜಾ ಉಡಾಯಿಸಿದ್ದ. 90,000ದ ಮೊಬೈಲ್ ಖರೀದಿಸಿದ್ದಲ್ಲದೆ ಅದೆಷ್ಟು ಆಂಟಿಯ ಮನೆಗೆ ಹೋಗಿ ಬಂದಿದ್ನೋ ದೇವರೇ ಬಲ್ಲ. ಕಂಡೋರ್ ಕಾಸಲ್ಲಿ ಕಾಮದ ಮೈ ಬಿಸಿ ಏರಿಸಿಕೊಳ್ತಿದ್ದವನಿಗೆ ಈಗ ಪೊಲೀಸರು ಕಂಬಿ ಹಿಂದೆ ತಳ್ಳಿದ್ದಾರೆ. ಈ ವ್ಯಕ್ತಿ ಆ ಮನೆಗೆ ಹೋಗಿ ಅಜ್ಜಿನೂ ಸಾಯಿಸಿ ಸ್ಟ್ರಾಂಗ್ಯುಲೇಟ್ ಮಾಡಿದ್ದಾನೆ. ಸ್ಟ್ರಾಂಗ್ಯುಲೇಟ್ ಮಾಡಿ ಅಜ್ಜಿ ಮೆಡೆಯಲ್ಲಿರುವ ಆ ಸರನ್ನು ಕಿತ್ಕೊಂಡು ಹೋಗಿ ಬ್ಯಾಂಗ್ಳೂರಲ್ಲಿ IIFL ಅಂತ ಒಂದು ಕಂಪನಿಯಲ್ಲಿ ಅಡ ಇಟ್ಟು 2,01,000 ದುಡ್ಡು ತಗೊಂಡು ಅದ್ರ ಜೊತೆ ಒಂದು ಮೊಬೈಲ್ ಖರೀದಿ ಮಾಡಿದ್ದಾನೆ. ಉಳಿಕೆ ದುಡ್ಡು ಅವ್ರ ಬ್ಯಾಂಕ್ ಅಕೌಂಟ್ ಅಲ್ಲಿ ಇತ್ತು. ಈಗ ಜೈಲಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಮಗ ಅಂತ ಬಾಯಿ ತುಂಬ ಕರೀತಿದ್ದ ಜೀವವನ್ನೇ ಕೊಂದು ಹಾಕಿದ್ದಾನೆ.
ತನ್ನ ದುಶ್ಚಟದ ತೀಟೆ ತೀರಿಸಿಕೊಳ್ಳುವುದಕ್ಕೆ ವೃದ್ಧೆಯನ್ನ ಕೊಂದವನಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ. ವಿಠಲ್, ನ್ಯೂಸ್ 18, ತುಮಕೂರು.